ರಾತ್ರಿ 3:17. ಆ ದಿನವು ಉಳಿದ ದಿನಗಳಂತೆಯೇ ಆರಂಭವಾಗಿತ್ತು. ಬೆಳಗ್ಗೆ ಕೆಲಸ, ಸಂಜೆ ಟ್ರಾಫಿಕ್, ರಾತ್ರಿ ಊಟ. ಜೀವನ ಯಾವತ್ತೂ ಒಂದೇ ರೀತಿ ಸಾಗ್ತಾ ಇರುತ್ತೆ ಅನ್ನೋ ಭ್ರಮೆಯಲ್ಲಿ ನಾನು ಬದುಕ್ತಿದ್ದೆ. ನನ್ನ ಹೆಸರು ಅರ್ಜುನ್. ನಗರದ ಹೊರವಲಯದ ಒಂದು ಸಣ್ಣ ಬಾಡಿಗೆ ರೂಮಿನಲ್ಲಿ ಒಬ್ಬನೇ ವಾಸ. ಅಪ್ಪ ತೀರಿಕೊಂಡು 6 ವರ್ಷ ಆಯ್ತು. ಅಮ್ಮ ಹಳ್ಳಿಯಲ್ಲೇ ಇರ್ತಾಳೆ. ನಾನು ಮಾತ್ರ ಕೆಲಸದ ಕಾರಣ ನಗರಕ್ಕೆ ಬಂದು ಒಂಟಿಯಾಗಿ ಬದುಕ್ತಿದ್ದೆ. ಅಮ್ಮ ದಿನಕ್ಕೆ ಕನಿಷ್ಠ 2 ಬಾರಿ ಕರೆ ಮಾಡ್ತಾಳೆ. ಊಟ ಆಯ್ತಾ? ಸಮಯಕ್ಕೆ ಮಲಗ್ತೀಯಾ? ಅವಳ ಧ್ವನಿ ನನಗೆ ಯಾವತ್ತೂ ಸುರಕ್ಷಿತ ಅನ್ನಿಸ್ತಿತ್ತು. ಆದರೆ ಆ ರಾತ್ರಿ ಅದೆಲ್ಲ ಬದಲಾಗಿಬಿಟ್ಟಿತು. ಆ ದಿನ ರಾತ್ರಿ ಸ್ವಲ್ಪ ತಡವಾಗಿ ಮಲಗಿದ್ದೆ. ಮೊಬೈಲ್ ಚಾರ್ಜ್ಗೆ ಹಾಕಿ ಹಾಸಿಗೆಯ ಪಕ್ಕದಲ್ಲೇ ಇಟ್ಟಿದ್ದೆ. ರೂಮಿನಲ್ಲಿ ಸಂಪೂರ್ಣ ನಿಶ್ಶಬ್ದ. ಫ್ಯಾನ್ ಸೌಂಡ್ ಮಾತ್ರ. ನಿದ್ದೆ ಬರುವ ಮೊದಲೇ ಕಣ್ಣು ಮುಚ್ಚಿದ್ದೆ. ಅಷ್ಟರಲ್ಲಿ ಟಿಕ್ ಟಿಕ್. ಮೊಬೈಲ್ ವೈಬ್ರೇಟ್ ಆಗೋ ಸಣ್ಣ ಶಬ್ದ. ಕಣ್ಣು ತೆರೆದು ನೋಡಿದೆ. ಸ್ಕ್ರೀನ್ ಬೆಳಗಿತ್ತು. 3:17 AM. ಈ ಟೈಮ್ನಲ್ಲಿ ಯಾರು ಕರೆ ಮಾಡ್ತಾರೆ ಅಂತ ಮನಸ್ಸಲ್ಲಿ ಅಚ್ಚರಿ. ಸ್ಕ್ರೀನ್ ಮೇಲೆ ಬಂದ ಹೆಸರು ನೋಡಿ ನನ್ನ ಹೃದಯ ಒಮ್ಮೆ ನಿಂತಂತಾಯಿತು. ಅಮ್ಮ ಈ ಸಮಯದಲ್ಲಿ? ಅಮ್ಮ ಯಾವತ್ತೂ ರಾತ್ರಿ 10ಕ್ಕೆ ಮಲಗ್ತಾಳೆ. ಹಳ್ಳಿಯಲ್ಲಿ 3 ಗಂಟೆಗೆ ಕರೆ ಮಾಡೋ ಪ್ರಶ್ನೆಯೇ ಇಲ್ಲ. ಕರೆ ಎತ್ತೋದೇ ಬೇಡ ಅನ್ನೋ ಭಾವನೆ ಬಂತು. ಆದರೆ ತಾಯಿಯ ಕರೆ, ಅದನ್ನು ನಿರ್ಲಕ್ಷ್ಯ ಮಾಡೋ ಧೈರ್ಯ ನನಗಿರ್ಲಿಲ್ಲ. ಕಾಲ್ ಪಿಕ್. ಹಲೋ ಅಮ್ಮ? ಮತ್ತೊಂದು ಬದಿಯಿಂದ ಸಂಪೂರ್ಣ ಮೌನ. ಅಮ್ಮ, ಏನಾಯಿತು? ನನ್ನ ಉಸಿರಾಟದ ಶಬ್ದ ಮಾತ್ರ ನನಗೆ ಕೇಳಿಸ್ತಿತ್ತು. ಅಷ್ಟರಲ್ಲಿ ಹೌದು, ಯಾರೋ ಉಸಿರಾಡ್ತಾ ಇದ್ದಂಥ ಶಬ್ದ. ಅಮ್ಮ, ಮಾತಾಡಿ. ನನ್ನ ಧ್ವನಿ ನಡುಗ್ತಾ ಇತ್ತು. ಅಷ್ಟರಲ್ಲಿ ಅವಳ ಧ್ವನಿ. ಆದರೆ ಅದು ನಾನು ಕೇಳಿದ ಅಮ್ಮನ ಧ್ವನಿಯಲ್ಲ. ಕಾಲ್ ಮಗಾ. ತುಂಬಾ ನಿಧಾನವಾಗಿ, ತುಂಬಾ ಗಂಭೀರವಾಗಿ. ಅಮ್ಮ, ನೀವೇನಾ? ಹೌದು, ಮಗಾ. ಆ ಕ್ಷಣ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ. ಆದರೆ ಮುಂದಿನ ಮಾತು, ನಿನ್ನ ಹಿಂದೆ ನೋಡ್ಬೇಡ. ಭಯ ಶುರು.